ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 30ರಿಂದ ಪೇಜ್ ನಂಬರ್ 41ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 42ರಿಂದ ಪೇಜ್ ನಂಬರ್ 47ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಕೋನ ಮಾಪಕಗಳ ಚಿತ್ರಗಳನ್ನು ನೋಡಬಹುದಾಗಿದೆ. ಕೋನ ಮಾಪಕಗಳಿಂದ ಇಲ್ಲಿ ಕೋನವನ್ನು ಕಂಡುಹಿಡಿಯಲು ತೋರಿಸಿದ್ದಾರೆ. ಪ್ರಶ್ನೆ: ಕಂಡುಹಿಡಿಯಿರಿ ಕೋನಗಳು ಎಲ್ಲಿವೆ ಎಂದು ಇಲ್ಲಿ ಕೇಳಲಾಗಿದೆ. ಪ್ರಶ್ನೆ ನಂಬರ್ 1, ಗಡಿಯಾರದಲ್ಲಿನ ಕೋನಗಳು. ಎ ಪ್ರಶ್ನೆ: ಗಡಿಯಾರದ ಮುಳ್ಳುಗಳು ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕೋನಗಳನ್ನು ಉಂಟು ಮಾಡುತ್ತವೆ. 1 ಗಂಟೆಗೆ ಮುಳ್ಳುಗಳ ನಡುವಿನ ಕೋನವು 30 ಡಿಗ್ರಿ ಆಗಿದೆ, ಏಕೆ ಎಂದು ಇಲ್ಲಿ ಕೇಳಿದ್ದಾರೆ. ಈಗ ನೀವು ಇಲ್ಲಿ ಗಡಿಯಾರದ ಚಿತ್ರಗಳನ್ನು ಗಮನಿಸಬಹುದು. ಉತ್ತರದಲ್ಲಿ ನೋಡಿ, ವೃತ್ತದ ಮಧ್ಯಭಾಗದಲ್ಲಿರುವ 360 ಸಮಕೋನಗಳು ಅಥವಾ 360 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. ನಾವು ಅದನ್ನು 360 ಡಿಗ್ರಿ ಎಂದು ಹೇಳುತ್ತೇವೆ. ಒಟ್ಟು ಗಡಿಯಾರದಲ್ಲಿ 12 ಗಂಟೆಗಳಿವೆ. ನೀವು ಗಡಿಯಾರವನ್ನು ಗಮನಿಸಿ. ಇಲ್ಲಿ ಮಧ್ಯಭಾಗದಿಂದ 360 ಸಮಕೋನಗಳಾಗಿ ಈ ಗಡಿಯಾರವನ್ನು ವಿಭಾಗಿಸಲಾಗಿದೆ. ಒಟ್ಟು ಗಡಿಯಾರದಲ್ಲಿರುವಂತಹ ಗಂಟೆಗಳ ಸಂಖ್ಯೆ 12. ಆದ್ದರಿಂದ ನಾವು 1 ಗಂಟೆಯ ಮುಳ್ಳುಗಳ ನಡುವಿನ ಕೋನವನ್ನು ಕಂಡುಹಿಡಿಯುವಾಗ 360ಕ್ಕೆ 12ರಿಂದ ಭಾಗಿಸಬೇಕು. 360 ಡಿಗ್ರಿ ಡಿವೈಡೆಡ್ ಬೈ 12. ಇಲ್ಲಿ ಭಾಗಿಸಿದಾಗ ಭಾಗಲಬ್ಧ 30 ಡಿಗ್ರಿ ಬಂದಿದೆ. ಆದ್ದರಿಂದ 1 ಗಂಟೆಯ ಮುಳ್ಳುಗಳ ನಡುವಿನ ಕೋನವು 30 ಡಿಗ್ರಿ ಆಗಿರುತ್ತದೆ ಎಂದು ನೀವು ಬರೆದುಕೊಳ್ಳಿ. ಬಿ ಪ್ರಶ್ನೆ: 2 ಗಂಟೆಗೆ ಯಾವ ಕೋನ ಇರುತ್ತದೆ ಮತ್ತು ಸಂಜೆ 4 ಗಂಟೆಗೆ 6 ಗಂಟೆಗೆ ಇಲ್ಲಿ 3 ಕೋನಗಳನ್ನು ಕೇಳಿದ್ದಾರೆ. ಪ್ರತಿ 1 ಗಂಟೆಗೆ 30 ಡಿಗ್ರಿ ಎಂದು ನಾವು ಪರಿಗಣಿಸೋಣ. ಪ್ರತಿ 1 ಗಂಟೆಗೆ 30 ಡಿಗ್ರಿ ಎಂದರೆ 2 ಗಂಟೆಗೆ 60 ಕೋನ, ಅಂದರೆ 30 ಡಿಗ್ರಿಗೆ ನಾವು 2ರಿಂದ ಗುಣಿಸಬೇಕು. 30 ಗುಣಿಸು 2 60 ಬರುತ್ತದೆ. 2 ಗಂಟೆಗೆ 60 ಡಿಗ್ರಿ ಕೋನವಿರುತ್ತದೆ. 4 ಗಂಟೆಗೆ ಎಂದು ಕೇಳಲಾಗಿದೆ. 30ಕ್ಕೆ 4ರಿಂದ ಗುಣಿಸಬೇಕು. 30ಕ್ಕೆ 4ರಿಂದ ಗುಣಿಸಿದಾಗ 120 ಡಿಗ್ರಿ ಕೋನವನ್ನು ನೀವು ಪಡೆಯುತ್ತೀರಿ. 4 ಗಂಟೆಗೆ 120 ಡಿಗ್ರಿ ಕೋನವಿರುತ್ತದೆ ಎಂದು ಬರೆದುಕೊಳ್ಳಿ. 6 ಗಂಟೆಗೆ 30ಕ್ಕೆ ನಾವು ಈಗ 6ರಿಂದ ಗುಣಿಸಬೇಕು. 30ನ್ನು 6ರಿಂದ ಗುಣಿಸಿದಾಗ ಗುಣಲಬ್ಧ 180 ಬಂದಿದೆ. ಆದ್ದರಿಂದ 6 ಗಂಟೆಗೆ 180 ಡಿಗ್ರಿ ಕೋನ ಅಥವಾ ಸರಳ ಕೋನವಿರುತ್ತದೆ. 180 ಡಿಗ್ರಿಗೆ ಸಮನಾಗಿರುವಂತಹ ಕೋನವನ್ನು ನಾವು ಸರಳ ಕೋನ ಎಂದು ಕರೆಯುತ್ತೇವೆ. ಆದ್ದರಿಂದ 6 ಗಂಟೆಗೆ 180 ಡಿಗ್ರಿ ಕೋನ ಅಥವಾ ಸರಳ ಕೋನವಿರುತ್ತದೆ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ: ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರೆ ಕೋನಗಳನ್ನು ಅನ್ವೇಷಿಸಿ. ಈಗ ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಉತ್ತರ: ಗಡಿಯಾರದ ಮುಳ್ಳುಗಳು ಉಂಟು ಮಾಡುವ ಇತರ ಕೋನಗಳು. 3 ಗಂಟೆಗೆ ಈಗ ನಾವು 30 ಡಿಗ್ರಿಗೆ ಇಲ್ಲಿ ಕೊಟ್ಟಿರುವಂತಹ ಗಂಟೆಯಿಂದ ಗುಣಿಸುತ್ತಾ ಹೋಗೋಣ. 3 ಗಂಟೆಗೆ 90 ಡಿಗ್ರಿ ಕೋನವಿರುತ್ತದೆ. ಅಂದರೆ 30ಕ್ಕೆ ನಾವು 3ರಿಂದ ಗುಣಿಸಿದ್ದೇವೆ. 1 ಗಂಟೆಗೆ 30 ಡಿಗ್ರಿ. ಆದ್ದರಿಂದ 3 ಗಂಟೆಗೆ 3 ಗುಣಿಸು 30 ಎಂದು ಮಾಡಿದಾಗ 90 ಡಿಗ್ರಿ ಕೋನ ಬರುತ್ತದೆ. 3 ಗಂಟೆಗೆ 90 ಡಿಗ್ರಿ ಕೋನವಿರುತ್ತದೆ ಎಂದು ಬರೆದುಕೊಳ್ಳಿ. 5 ಗಂಟೆಗೆ 150 ಡಿಗ್ರಿ ಕೋನ. 35 150. 7 ಗಂಟೆಗೆ 210 ಡಿಗ್ರಿ ಕೋನ. 6 ಗಂಟೆಯ ಕೋನವನ್ನು ನಾವು ಹಿಂದಿನ ಪ್ರಶ್ನೆಯಲ್ಲಿ ಕಂಡುಹಿಡಿದಿದ್ದೇವೆ. ಆದ್ದರಿಂದ 7 ಗಂಟೆಯ ಕೋನವನ್ನು ಕಂಡುಹಿಡಿಯೋಣ. 7 ಗಂಟೆಗೆ 210 ಡಿಗ್ರಿ ಕೋನವಿರುತ್ತದೆ. 8 ಗಂಟೆಗೆ 240 ಡಿಗ್ರಿ. 9 ಗಂಟೆಗೆ 270 ಡಿಗ್ರಿ ಮತ್ತು 10 ಗಂಟೆಗೆ 300 ಡಿಗ್ರಿ ಕೋನವಿರುತ್ತದೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಬಾಗಿಲಿನ ಕೋನ. ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಲು ಸಾಧ್ಯವೇ? ಕೋನದ ಶೃಂಗ ಯಾವುದು ಮತ್ತು ಕೋನದ ಬಾಹುಗಳು ಯಾವುವು ಎಂದು ಕೇಳಿದ್ದಾರೆ. ಇಲ್ಲಿ ನಾವು ಉದಾಹರಣೆಯಾಗಿ ಒಂದು ಚಿತ್ರವನ್ನು ಬಿಡಿಸಿದ್ದೇವೆ, ನೋಡಿಕೊಳ್ಳಿ. ಇಲ್ಲಿ ಬಾಗಿಲನ್ನು ತೆರೆದಾಗ 125 ಡಿಗ್ರಿ ಕೋನವನ್ನು ನಾವು ತೋರಿಸಿದ್ದೇವೆ. KLM ಎಂದು ಕೋನವನ್ನು ಗುರುತಿಸಲಾಗಿದೆ. ಎಲ್ ಕೋನದಲ್ಲಿ 125 ಡಿಗ್ರಿ ಎಂದು ತೋರಿಸಿದ್ದೇವೆ. ಉತ್ತರದಲ್ಲಿ ಹೌದು, ಕೋನವನ್ನು ಉಪಯೋಗಿಸಿಕೊಂಡು ಬಾಗಿಲನ್ನು ತೆರೆಯುವ ಪ್ರಮಾಣವನ್ನು ವ್ಯಕ್ತಪಡಿಸಬಹುದು. ಕೋನದ ಶೃಂಗ L ಎಂದು ತೆಗೆದುಕೊಳ್ಳಿ. ಕೋನದ ಬಾಹುಗಳು LK ಮತ್ತು LM ಆಗಿದೆ, ಅಥವಾ KL ಮತ್ತು LM ಎಂದು ಕೂಡ ನೀವು ಬರೆದುಕೊಳ್ಳಬಹುದು. ಆದ್ದರಿಂದ ಬಾಗಿಲು ತೆರೆಯುವ ಪ್ರಮಾಣ 125 ಡಿಗ್ರಿ ಆಗಿದೆ, ಬರೆದುಕೊಳ್ಳಿ. ಇಲ್ಲಿ ನಾವು ಉದಾಹರಣೆಯಾಗಿ ಈ ರೀತಿಯ ಚಿತ್ರವನ್ನು ತೋರಿಸಿದ್ದೇವೆ. ನೀವು ಬೇರೆ ರೀತಿಯ ಚಿತ್ರವನ್ನು ಬೇಕಾದರೂ ಇಲ್ಲಿ ಬಿಡಿಸಿ ಕೋನದ ಪ್ರಮಾಣವನ್ನು ಕಂಡುಹಿಡಿಯಬಹುದಾಗಿದೆ.
ಪ್ರಶ್ನೆ ನಂಬರ್ 3. ವಿದ್ಯಾ ತನ್ನ ಸಮಯವನ್ನು ಜೋಕಾಲಿಯಲ್ಲಿ ಆನಂದಿಸುತ್ತಿದ್ದಾಳೆ. ತೂಗುವಿಕೆಯ ಪ್ರಾರಂಭದ ಕೊನೆ ಹೆಚ್ಚಾದಷ್ಟು ತನ್ನ ತೂಗುವಿಕೆಯ ವೇಗ ಹೆಚ್ಚಾಗುವುದನ್ನು ಅವಳು ಗಮನಿಸುತ್ತಾಳೆ. ಆದರೆ ಕೋನವು ಎಲ್ಲಿದೆ? ನಿಮಗೆ ಯಾವುದಾದರೂ ಕೋನ ಕಾಣುತ್ತಿದೆಯೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನೀವು ವಿದ್ಯಾ ತನ್ನ ಸಮಯವನ್ನು ಜೋಕಾಲಿಯಲ್ಲಿ ಆನಂದಿಸುತ್ತಿದ್ದಾಳೆ ಎಂದು ಕೊಟ್ಟಿದ್ದಾರೆ. ಚಿತ್ರವನ್ನು ಗಮನಿಸಿ. ಎ, ಡಿ, ಸಿ ಎಂದು ಬಿಂದುಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಜೋಕಾಲಿಯ ತುದಿಯಲ್ಲಿ ಬಿ ಎಂದು ಗುರುತಿಸಿದ್ದಾರೆ. ಕೋನಗಳು ಎ, ಬಿ, ಡಿ ಮತ್ತು ಬಿ, ಸಿ, ಡಿ ಆಗಿದೆ. ಉತ್ತರವನ್ನು ಬರೆಯಿರಿ. ಹೌದು, ಕೋನಗಳು ಕಾಣುತ್ತಿವೆ. ಕೋನದ ಶೃಂಗ ಬಿ. ಮಧ್ಯದಲ್ಲಿ ನಾವು ಕೋನದ ಶೃಂಗ ಬಿ ಅನ್ನು ನೋಡಬಹುದು. ಕೋನದ ಶೃಂಗ ಬಿ. ಕೋನದ ಬಾಹುಗಳನ್ನು ಬರೆಯಿರಿ. ಬಿ ಎ, ಬಿ ಸಿ ಮತ್ತು ಬಿ ಡಿ ಆಗಿದೆ. ಕೋನಗಳನ್ನು ಬರೆಯೋಣ. ಕೋನಗಳು ಕೋನ ಎ ಬಿ ಡಿ ಮತ್ತು ಕೋನ ಸಿ ಬಿ ಡಿ. ಇಲ್ಲಿ 2 ಕೋನಗಳನ್ನು ನೀವು ಗಮನಿಸುತ್ತಿದ್ದೀರಿ. ಇಲ್ಲಿ ಕಾಣಿಸುವಂತಹ 2 ಕೋನಗಳನ್ನು ಬರೆಯಬೇಕು. ಕೋನಗಳು ಎ ಬಿ ಡಿ ಮತ್ತು ಸಿ ಬಿ ಡಿ ಆಗಿದೆ. ಪ್ರಶ್ನೆ ನಂಬರ್ 4. ಬದಿಗಳಿಗೆ ಜಾರು ಚಪ್ಪಡಿಗಳನ್ನು ಜೋಡಿಸಿರುವ ಆಟಿಕೆ ಇಲ್ಲಿದೆ. ಕೋನಗಳು ಹೆಚ್ಚಾದಷ್ಟು ಅಥವಾ ಚಪ್ಪಡಿಗಳ ಇಳಿಜಾರು ಹೆಚ್ಚಾದಷ್ಟು ಚೆಂಡುಗಳು ವೇಗವಾಗಿ ಉರುಳುತ್ತವೆ. ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಪ್ರತಿ ಕೋನದ ಬಾಹುಗಳು ಯಾವುವು? ಯಾವ ಬಾಹು ಕಾಣುತ್ತದೆ ಮತ್ತು ಯಾವುದು ಕಾಣುವುದಿಲ್ಲ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಿ. ಉತ್ತರದಲ್ಲಿ ಹೌದು, ಚಪ್ಪಡಿಗಳ ಇಳಿಜಾರುಗಳನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು. ಮೊದಲನೇ ಕೋನದ ಬಾಹುಗಳು. ಇಲ್ಲಿ ನಾವು ಕೋನವನ್ನು ಗುರುತಿಸಿದ್ದೇವೆ. ಕೋನದಲ್ಲಿ ನೀವು ಬಾಹುಗಳನ್ನು ಗಮನಿಸಬಹುದಾಗಿದೆ. ಮೊದಲನೇ ಕೋನದಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಈ 2 ಬಾಹುಗಳನ್ನು ನೀವು ಗಮನಿಸಬಹುದು. ಎರಡನೇ ಕೋನದ ಬಾಹುಗಳು ಎಂ ಎಲ್ ಮತ್ತು ಎಲ್ ಎನ್ ಆಗಿದೆ. ಮೂರನೇ ಕೋನದ ಬಾಹುಗಳು ಎ ಬಿ ಮತ್ತು ಬಿ ಸಿ. ಎಲ್ಲ ಬಾಹುಗಳು ಕಾಣುತ್ತವೆ ಅಥವಾ ಎಲ್ಲ ಬಾಹುಗಳು ಕಾಣಿಸುತ್ತವೆ ಎಂದು ಇಲ್ಲಿ ನೀವು ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 5. ಮುಂದಿನ ಚಿತ್ರದಲ್ಲಿ ಒಂದು ಕೀಟ ಮತ್ತು ಅದರ ತಿರುಗುವಿಕೆಯನ್ನು ಗಮನಿಸಿ. ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದೇ? ಹೇಗೆ? ಕೋನದ ಬಾಹುಗಳು ಮತ್ತು ಶೃಂಗ ಯಾವುದಾಗಿರುತ್ತದೆ ಎಂದು ಕೇಳಿದ್ದಾರೆ. ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಎಂದು ತೋರಿಸಲಾಗಿದೆ. ಇಲ್ಲಿ ಕೀಟ 2 ಚಿತ್ರವನ್ನು ತೋರಿಸಿದ್ದಾರೆ. ಎ ಬಿ ಯಲ್ಲಿ ಒಂದು ಕೀಟ ಮತ್ತು ಬಿ ಸಿ ಯಲ್ಲಿ ಇನ್ನೊಂದು ಕೀಟವನ್ನು ತೋರಿಸಲಾಗಿದೆ. ಉತ್ತರದಲ್ಲಿ ಹೌದು, ತಿರುಗುವಿಕೆಯ ಪ್ರಮಾಣವನ್ನು ವಿವರಿಸಲು ಕೋನಗಳನ್ನು ಬಳಸಬಹುದು. ಕೀಟಗಳು ಸ್ಪರ್ಶಿಸುವ ಅಡ್ಡಗೆರೆಯನ್ನು ಬಳಸಿ ನಾವು ಅವುಗಳನ್ನು ಬಳಸಿಕೊಂಡು ಬಾಹುಗಳನ್ನು ರಚಿಸೋಣ. ಇಲ್ಲಿ ಬಾಹುಗಳು, ಶೃಂಗಗಳು ಮತ್ತು ಕೋನಗಳು ಈ 3 ಕೂಡ ರಚಿಸಬಹುದಾಗಿದೆ. ಕೋನದ ಶೃಂಗ ಬಿ ಎಂದು ಬರೆಯಿರಿ. ಶೃಂಗವು ಬಿ ಆಗಿದೆ. ಕೋನದ ಬಾಹುಗಳು ಎ ಬಿ ಮತ್ತು ಬಿ ಸಿ. ಇವು ಕೋನದ ಬಾಹುಗಳು. ಕೋನ ಎ ಬಿ ಸಿ ಆಗಿದೆ. ಆದ್ದರಿಂದ ನಾವು ಇಲ್ಲಿ ಕೋನದ ಶೃಂಗ ಮತ್ತು ಕೋನದ ಬಾಹುಗಳನ್ನು ಬರೆದಿದ್ದೇವೆ. ಇಲ್ಲಿ ಕೋನದ ಬಾಹುಗಳು ಮತ್ತು ಕೋನದ ಶೃಂಗ ಯಾವುದಾಗಿರುತ್ತದೆ ಎಂದು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ನಾವು ಉತ್ತರಿಸಬೇಕು. ಎರಡನೇ ಕೀಟದ ಚಿತ್ರವನ್ನು ಗಮನಿಸಿ. ಇಲ್ಲಿ ಕೋನದ ಶೃಂಗ ಎಲ್ ಆಗಿದೆ. ಕೋನದ ಬಾಹುಗಳು ಎಂ ಎಲ್ ಮತ್ತು ಎಲ್ ಕೆ. ಇಲ್ಲಿ ಕೋನ ಎಂ ಎಲ್ ಕೆ ಆಗಿದೆ. ಮಧ್ಯದ ಬಿಂದು ಎಲ್ ಆಗಿರುವುದರಿಂದ ನಾವು ಅದನ್ನು ಕೋನದ ಶೃಂಗ ಎಂದು ಪರಿಗಣಿಸಬೇಕು. ಕೋನದ ಶೃಂಗ ಎಲ್. ಕೋನದ ಬಾಹುಗಳು ಎಂ ಎಲ್ ಮತ್ತು ಎಲ್ ಕೆ ಆಗಿದೆ. ಇಲ್ಲಿ ಕಂಡುಹಿಡಿಯಿರಿ ಎಂದು ಕೊಟ್ಟಿರುವಂತಹ 5 ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ. ಈಗ ಪೇಜ್ ನಂಬರ್ 44ರಿಂದ ಮುಂದೆ ನೋಡೋಣ. ಇಲ್ಲಿ ಕೋನಗಳನ್ನು ರಚಿಸುವುದರ ಬಗ್ಗೆ ಕೊಡಲಾಗಿದೆ. ಕೋನಗಳನ್ನು ರಚಿಸುವುದು ಹಂತ ಹಂತವಾಗಿ ಇಲ್ಲಿ ಹಂತ 1, ಹಂತ 2, ಹಂತ 3 ಈ ರೀತಿಯಾಗಿ ಇಲ್ಲಿ ಕೋನ ಮಾಪಕವನ್ನು ಬಳಸಿ ಕೋನ ರಚಿಸುವುದನ್ನು ತೋರಿಸಿದ್ದಾರೆ. ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಂಡುಹಿಡಿಯಿರಿ ಎಂದು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1. ಚಿತ್ರ 2.23ರಲ್ಲಿ ಸಾಧ್ಯವಿರುವ ಎಲ್ಲ ಕೋನಗಳನ್ನು ಪಟ್ಟಿ ಮಾಡಿ. ಎಲ್ಲವನ್ನು ನೀವು ಕಂಡುಹಿಡಿದಿರಾ. ಈಗ ಎಲ್ಲ ಕೋನಗಳ ಅಳತೆಗಳನ್ನು ಊಹಿಸಿ ಕೋನ ಮಾಪಕದಿಂದ ಕೋನಗಳನ್ನು ಅಳೆಯಿರಿ. ನಿಮ್ಮ ಎಲ್ಲ ಅಳತೆಗಳನ್ನು ಒಂದು ಕೋಷ್ಟಕದಲ್ಲಿ ದಾಖಲಿಸಿ. ನಿಮ್ಮ ಊಹೆಗಳು ನೈಜ ಅಳತೆಗಳಿಗೆ ಎಷ್ಟು ಹತ್ತಿರವಾಗಿದೆ ಎಂಬುದನ್ನು ನೋಡಿ ಎಂದು ಹೇಳಿದ್ದಾರೆ. ಇಲ್ಲಿ ಚಿತ್ರವನ್ನು ಗಮನಿಸಿ. ಇಲ್ಲಿ ಇರುವಂತಹ ಎಲ್ಲ ಕೋನಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈಗ ಕೋನಗಳನ್ನು ಬರೆಯೋಣ. ಇಲ್ಲಿ ಎ ಬಿ ಮತ್ತು ಸಿ ಎಸ್ ಈ 2 ರೇಖೆಗಳ ಮಧ್ಯದಲ್ಲಿ ಛೇದಕಗಳನ್ನು ಎಳೆಯಲಾಗಿದೆ. ಎ ಸಿ ಪಿ ಎಲ್ ಮತ್ತು ಆರ್ ಎಸ್ ಇವುಗಳು ಛೇದಕಗಳಾಗಿದ್ದಾವೆ. ಈಗ ನಾವು ಇವುಗಳ ನಡುವೆ ಉಂಟಾಗಿರುವಂತಹ ಕೋನಗಳನ್ನು ಬರೆಯಬೇಕು. ಮೊದಲನೆಯದಾಗಿ ಉತ್ತರ ಎ ಸಿ ಡಿ ಕೋನ, ಕೋನ ಸಿ ಎಲ್ ಪಿ, ಕೋನ ಎಲ್ ಪಿ ಎ, ಕೋನ ಎಲ್ ಪಿ ಆರ್, ಕೋನ ಪಿ ಆರ್ ಎಸ್, ಕೋನ ಪಿ ಎ ಸಿ, ಕೋನ ಎಸ್ ಆರ್ ಬಿ ಮತ್ತು ಕೋನ ಆರ್ ಎಸ್ ಎಲ್ ಆಗಿದೆ. ಇಲ್ಲಿ
ಇಲ್ಲಿ ಉಂಟಾಗಿರುವಂತಹ ಎಲ್ಲ ಕೋನಗಳನ್ನು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2, ಮುಂದೆ ನೀಡಿರುವ ಡಿಗ್ರಿ ಅಳತೆಗಳನ್ನು ಹೊಂದಿರುವ ಕೋನಗಳನ್ನು ರಚಿಸಲು ಕೋನ ಮಾಪಕವನ್ನು ಬಳಸಿ. ಎ 110 ಡಿಗ್ರಿ, ಬಿ 40 ಡಿಗ್ರಿ, ಸಿ 75 ಡಿಗ್ರಿ, ಡಿ 112 ಡಿಗ್ರಿ, ಇ 134 ಡಿಗ್ರಿ. ಇಲ್ಲಿ ನಾವು ಈ ಅಳತೆ ಹೊಂದಿರುವಂತಹ ಕೋನಗಳನ್ನು ರಚಿಸಿದ್ದೇವೆ. ಕೋನ ಮಾಪಕವನ್ನು ಬಳಸಿ ಇಲ್ಲಿ ಕೋನಗಳನ್ನು ರಚಿಸಬೇಕಾಗಿದೆ. ಮೊದಲನೆಯದಾಗಿ 110 ಡಿಗ್ರಿಯ ಕೋನವನ್ನು ಕಂಡುಹಿಡಿದು ರಚಿಸಲಾಗಿದೆ. ನೀವು ಕೂಡ ನಿಮ್ಮ ಫೇರ್ಬುಕ್ಗಳಲ್ಲಿ ಕೋನ ಮಾಪಕ ಮತ್ತು ಸ್ಕೇಲ್ಗಳನ್ನು ಬಳಸಿ ಇಲ್ಲಿ ಕೊಟ್ಟಿರುವಂತಹ ಡಿಗ್ರಿ ಅಳತೆಗಳನ್ನು ಹೊಂದಿರುವಂತಹ ಕೋನಗಳನ್ನು ಫೇರ್ಬುಕ್ನಲ್ಲಿ ರಚಿಸಬೇಕು. ಮೊದಲನೆಯದಾಗಿ ABC ಕೋನ 110 ಡಿಗ್ರಿಯನ್ನು ರಚಿಸಿದ್ದೇವೆ. ಬಿ 40 ಡಿಗ್ರಿ KLM ಕೋನ, ಸಿ NOP 75 ಡಿಗ್ರಿ ಕೋನ, ಡಿಯಲ್ಲಿ DEF 112 ಡಿಗ್ರಿ ಕೋನ ಮತ್ತು ಇಯಲ್ಲಿ XOB 134 ಡಿಗ್ರಿ ಕೋನವನ್ನು ಕಂಡುಹಿಡಿದು ತೋರಿಸಿದ್ದೇವೆ. ನೀವು ಕೂಡ ನಿಮ್ಮ ಫೇರ್ಬುಕ್ಗಳಲ್ಲಿ ಕೋನ ಮಾಪಕ ಮತ್ತು ಸ್ಕೇಲ್ಗಳನ್ನು ಬಳಸಿ ಈ ಎಲ್ಲ ಡಿಗ್ರಿ ಅಳತೆ ಹೊಂದಿರುವ ಕೋನಗಳನ್ನು ರಚಿಸಿರಿ. ಪ್ರಶ್ನೆ ನಂಬರ್ 3, ಮುಂದೆ ನೀಡಿರುವ ಕೋನದ ಅಳತೆ ಡಿಗ್ರಿಗಳಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ಇರುವ ಕೋನವನ್ನು ರಚಿಸಿ ಹಾಗೂ ಕೋನವನ್ನು ರಚಿಸಲು ನೀವು ಅನುಸರಿಸಿದ ಹಂತಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಿ. IHJ ಎಂದು 115 ಡಿಗ್ರಿ ಕೋನವನ್ನು ಕೊಡಲಾಗಿದೆ. ಉತ್ತರದಲ್ಲಿ ನೀಡಿರುವ ಕೋನದ ಅಳತೆ, ಇದೇ ಅಳತೆಯ ಇನ್ನೊಂದು ಚಿತ್ರವನ್ನು ನಾವು ರಚಿಸಬೇಕು. ಪ್ರಶ್ನೆಯಲ್ಲೂ ಕೂಡ 115 ಡಿಗ್ರಿ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಫೇರ್ಬುಕ್ನಲ್ಲಿ ನೀವು ಕೂಡ IHJ ಎಂದು 115 ಡಿಗ್ರಿ ಅಳತೆ ಹೊಂದಿರುವ ಕೋನವನ್ನು ರಚಿಸಿಕೊಳ್ಳಿ. ಉತ್ತರ ನೀಡಿರುವ ಕೋನದ ಅಳತೆ ಕೋನ IHJ = 115 ಡಿಗ್ರಿ. ಈಗ ನಾವು ಕೋನವನ್ನು ರಚಿಸಲು ಬಳಸಿರುವಂತಹ ಹಂತಗಳನ್ನು ಬರೆಯಬೇಕು. ಉತ್ತರ: ಕೋನ ರಚನೆಗೆ ಹಂತಗಳು. ಮೊದಲನೇ ಹಂತ, ಶೃಂಗ ಗುರುತಿಸಿ ಕೋನವು ಶುರುವಾಗುವ ಸ್ಥಾನವನ್ನು ಶೃಂಗದ ಬಿಂದು H ಗುರುತಿಸಿ. ಹಂತ 2, ಮೊದಲನೇ ಬಿಂದು ಶೃಂಗದ ಬಳಿ J ಗುರುತಿಸಿ ಮತ್ತು ಮೊದಲನೇ ಬಾಹು ಎಳೆಯಿರಿ. ಶೃಂಗ H ಮತ್ತು J ಯನ್ನು ಸಂಪರ್ಕಿಸುವ ರೇಖೆ HJ ರಚಿಸಿ. ಇದು ಕೋನದ ಮೊದಲ ಬಾಹು ಆಗಿರುತ್ತದೆ. ಹಂತ 3, ಕೋನದ ಮಾಪ. ಕೋನದ ಗಾತ್ರವನ್ನು ಡಿಗ್ರಿಗಳಲ್ಲಿ ನಿರ್ಧರಿಸಿ 115 ಡಿಗ್ರಿ ಕೋನ ಮಾಪಕ ಉಪಯೋಗಿಸಿ ಈ ಕೋನವನ್ನು HJ ಮೇಲೆ ಅಳೆಯಿರಿ. ಹಂತ 4, ಆಯ್ಕೆಯಾದ ಕೋನದ ಗಾತ್ರದ ಪ್ರಕಾರ HJ ರೇಖೆಗೆ ತನ್ನ ಕೋನದ ಸ್ಥಿತಿಯಲ್ಲಿರುವ ಎರಡನೇ ಬಿಂದು ಗುರುತಿಸಿ I ಅನ್ನು ಗುರುತಿಸಿ. ಶೃಂಗ H ಮತ್ತು ಬಿಂದು I ಅನ್ನು ಸಂಪರ್ಕಿಸುವ ರೇಖೆ HI ಎರಡನೇ ಬಾಹು ಎಳೆಯಿರಿ. ಇದುವರೆಗೆ ಎಳೆದ HJ ಮತ್ತು HI ರೇಖೆಗಳ ನಡುವಿನ ಕೋನವೇ ನಿಮಗೆ ಬೇಕಾದ ಕೋನ. ಇಲ್ಲಿ ನಾವು ಕೋನ ರಚನೆಗೆ ಉಪಯೋಗಿಸಿದಂತಹ ಹಂತಗಳನ್ನು ಕೂಡ ಬರೆದು ತೋರಿಸಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 42ರಿಂದ ಪೇಜ್ ನಂಬರ್ 47ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 48ರಿಂದ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 6ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 6ನೇ ತರಗತಿ ಗಣಿತ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.